ಇನ್ನು ಸರ್ಕಾರ ಯಾವ ರೀತಿಯಾಗಿ ಹಗ್ಗ ಕಟ್ಟೋಣ, ನಾವು ಬಂಧಿಸ್ಬಿಡೋಣ, ಪವರ್ ಅನ್ನ ಯೂಸ್ ಮಾಡೋಣ ಅಂತ ಹೋದ್ರೂ ಕೂಡ ಸಂವಿಧಾನ ಒಂದು ಪವರ್ ಅನ್ನ ಕೋರ್ಟಿಗೆ ಕೊಟ್ಟಿದೆ. ಸೊ RSS ಪಥಸಂಚಲನ ನಿರ್ಬಂಧಕ್ಕೆ ತಡೆ ಬಿದ್ದಿದೆ. ರಾಜ್ಯ ಸರ್ಕಾರ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನ ಧಾರವಾಡ ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಸರ್ಕಾರಿ ಆವರಣದಲ್ಲಿ ಪಥಸಂಚಲನ ನಿರ್ಬಂಧಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಇವತ್ತು ವಿಚಾರಣೆ ಇತ್ತದು. RSS ಪಥಸಂಚಲನ ನಿರ್ಬಂಧಕ್ಕೆ ಮುಂದಾದಂತ ಸರ್ಕಾರಕ್ಕೆ ಈಗ ಭಾರಿ ಹಿನ್ನಡೆಯಾಗಿದೆ. ಗೊತ್ತದು, ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಹೇಗೆ ನೀವು ನಿರ್ಬಂಧವನ್ನ ಹೇರ್ತೀರಾ ಅಂತ ಹೇಳಿ, ಯಾವ ರೀತಿಯಾಗಿ ನಿರ್ಬಂಧವನ್ನ ಹೇರ್ತೀರಾ ಅಂತ ಹೇಳಿ ಆ ಪ್ರಶ್ನೆಗಳಿತ್ತು ಅದಕ್ಕೆ. ಸೊ ಈಗ ಕೋರ್ಟಿಗೆ ಹೋಗಿದ್ರು. ಸೊ ಕೋರ್ಟ್ ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆದೇಶವನ್ನ ಕೊಟ್ಟಿದೆ. ಸದ್ಯಕ್ಕೆ ತಡೆಯನ್ನ ಒಡ್ಡಿದೆ. ಯಾವುದೇ ರೀತಿ ನಿರ್ಬಂಧವನ್ನ ಮಾಡೋ ಹಾಗಿಲ್ಲ. ಹೈಕೋರ್ಟ್ ಈಗ ಸರ್ಕಾರದ ಆದೇಶಕ್ಕೆ ತಡೆ ಒಡ್ಡಿದೆ. ಸೊ ಅದರ ಜೊತೆಗೆ ನವೆಂಬರ್ 17ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಧಾರವಾಡ ಹೈಕೋರ್ಟ್ನಲ್ಲಿ ಈ ಆದೇಶ ಈಗ ಸದ್ಯಕ್ಕೆ ಬಂದಿದೆ, ಮಧ್ಯಂತರ ಆದೇಶ. ಯಾಕೆ ಅಂತಂದ್ರೆ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಮುಂದಿನ ತಿಂಗಳು 17ನೇ ತಾರೀಕಿಗೆ ವಿಚಾರಣೆಗೆ ಬರುತ್ತೆ. ಸಹೋದ್ಯೋಗಿ ಈಗ ಜಾವೇದ್ ಅಧೋನಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆ, ಧಾರವಾಡ ಪ್ರತಿನಿಧಿ. ಜಾವೇದ್, ಏನ್ ಹೇಳಿದೆ ಕೋರ್ಟ್? ರಾಜ್ಯ ಸರ್ಕಾರ ಯಾವುದೇ ಸಂಘ ಸಂಸ್ಥೆಗಳಲ್ಲಿ, ಸರ್ಕಾರಿ ಪ್ರದೇಶದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಏನಂತ ಹೇಳಿದ್ರೆ ಕಾರ್ಯಕ್ರಮ ನಡೆಸಬಾರದು. ಕಾರ್ಯಕ್ರಮ ನಡೆಸಬೇಕಂತ ಹೇಳಿದ್ರೆ ಸರ್ಕಾರದ ಏನಂತ ಹೇಳಿದ್ರೆ ಆದೇಶವನ್ನ ತಗೋಬೇಕು. ಅಂದ್ರೆ ಅಧಿಕಾರಿಗಳ ಒಂದು ಸೂಚನೆಯನ್ನ ಪಡಿಬೇಕು ಅನ್ನುವಂತ ಒಂದು ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡಿತ್ತು. ಅದರ ವಿರುದ್ಧವಾಗಿ ಪುನಶ್ಚೇತನ ಸಂಸ್ಥೆ ಅನ್ನುವಂಥದ್ದು ಹೈಕೋರ್ಟ್ಗೆ ಏನಂತ ಹೇಳಿದ್ರೆ ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ರಾಜ್ಯ ಸರ್ಕಾರ ಏನು ಆದೇಶ ಇದಂತ ತಮ್ಮ ಕ್ಯಾಬಿನೆಟ್ ನಲ್ಲಿ ಒಂದೇನಂತ ನಿರ್ಣಯ ತೆಗೆದುಕೊಂಡಿತ್ತು. ಅದಕ್ಕೆ ಈಗ ತಡೆ ಕೊಟ್ಟಿರುವಂತದ್ದು. ತಡೆ ಕೊಟ್ಟು ನವೆಂಬರ್ 17ಕ್ಕೆ ಈ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ನಿಜವಾಗ್ಲೂ ಏನಂತಿದ್ರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಇದನ್ನ ಡಿಸಿಷನ್ ತಗೋಬಹುದಾ ಅನ್ನುವಂತ ಚರ್ಚೆ ಕೂಡ ಹೈಕೋರ್ಟ್ ನಲ್ಲಿ ಇವತ್ತು ನಡೆದಿರುವಂತದ್ದು. ಹೀಗಾಗಿ ಇದನ್ನ ಸದ್ಯಕ್ಕೆ ಯಾವುದೇ ರೀತಿಯಾದ ಇಂಪ್ಲಿಮೆಂಟೇಷನ್ ಮಾಡಬಾರ್ದು ಅನ್ನೋದಕ್ಕೆ ತಡೆ ಕೊಟ್ಟಿರುವಂತದ್ದು. ಅರುಣ್. ಓಕೆ ಜಾವೇದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜ್ಯ ಸರ್ಕಾರಕ್ಕೆ ಇದು ಭಾರಿ ಹಿನ್ನಡೆ. ಕಾರಣ ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಿಷ್ಟೇ. ಲಾಠಿಯನ್ನ ಶಸ್ತ್ರ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅದನ್ನ ಇಟ್ಕೊಂಡು ಹೆಂಗ್ರಿ ಓಡಾಡ್ತಾರೆ ಅವರು ಅಂತೇಳಿ. ಸರ್ಕಾರಿ ಜಾಗಗಳಲ್ಲಿ ಅವರು ಅನುಮತಿ ಪಡ್ಕೊಳ್ಳೋದಿಲ್ಲ, ಮಾಹಿತಿಯನ್ನ ಕೊಟ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾತುಗಳನ್ನೆಲ್ಲ ಆಡಿದ್ರು. ಈಗ ಕೋರ್ಟ್ ಅದಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿತ್ತು ಧಾರವಾಡದ ಹೈಕೋರ್ಟ್ನಲ್ಲಿ. ಈಗ ಮಧ್ಯಂತರ ತಡೆ ನೀಡಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ನವೆಂಬರ್ 17ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದೆ ಸರ್ಕಾರ. ಸರ್ಕಾರದ ವಿಚಾರದಲ್ಲಿ ಭಾರಿ ಹಿನ್ನಡೆ ಇದು. ಸೊ ಹೈಕೋರ್ಟ್ ಕೊಟ್ಟಂತ ಈ ಆದೇಶ ಯಾವ ರೀತಿಯಾಗಿ ಸರ್ಕಾರಕ್ಕೆ ಮುಜುಗರ ಈಡಾಗುತ್ತೆ, ಅವತ್ತೇ ಹೇಳ್ತಾ ಇದ್ವಿ, ಇದು ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಾಗತ್ತೆ, ನಾಳೆ ಇನ್ನೊಬ್ರು ಇನ್ನೊಂದು ರೀತಿಯಾಗಿ ಧ್ವನಿ ಎತ್ತುತ್ತಾರೆ, ಅವತ್ತೇ ಹೇಳ್ತಾ ಇದ್ವಿ ಇದನ್ನ. ಕಾರಣ ಈಗ ನೀವು ನಿರ್ಬಂಧವನ್ನ ಹೇರಿದ್ರಿ, ನಾಳೆ ಬೇರೆ ರೀತಿಯಾದಂಥ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲದೆ ಇರುವಂಥ ಸಂಘರ್ಷಕ್ಕೆ ನಾಂದಿ ಹಾಡ್ತೀರಾ ನೀವು. ರಸ್ತೆಗಳಲ್ಲಿ ಕೆಲವು ಕಡೆಗಳಲ್ಲೆಲ್ಲ ನಮಾಜ್ ಮಾಡುವಂಥ ಸರ್ಕಾರಿ ಜಾಗಗಳಲ್ಲಿ ಹೇಗೆ ಅವಕಾಶ ಮಾಡಿಕೊಡ್ತೀರಾ ನೀವು ಅನ್ನುವಂಥ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ವಿ. ಬಂದಿತ್ತು ಅದು.